ಅಂತಕ್ಕ ಎಲ್ಲ ಮುಗಿದೋಯ್ದಪ್ಪ ಆರಾಮಾಗಿರಬಹುದು ಅಂತ ಅಂದ್ಕೊಂಡವರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಇದು. ಬೆಂಗಳೂರಿಗೆ ಮತ್ತೊಂದು ಸಾಂಕ್ರಾಮಿಕ ರೋಗದ ಎಂಟ್ರಿ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕುದುರೆ ಗ್ಲ್ಯಾಂಡ್ ರೋಗ ಪತ್ತೆಯಾಗಿದೆ ಅಂತೆ. ಮನುಷ್ಯರಿಗೂ ಕೂಡ ಈ ಸೋಂಕು ಹರಡುವ ಆತಂಕ ಹೆಚ್ಚಾಗ್ತಾ ಇದೆ. ಡಿಜೆ ಹಳ್ಳಿಯ 3 ಕುದುರೆಗಳಲ್ಲಿ ಸೋಂಕು ಪತ್ತೆಯಾಗಿದೆ. ರೋಗ ಲಕ್ಷಣದ 2 ಕುದುರೆಗಳು ಈಗಾಗಲೇ ಮೃತಪಟ್ಟಿದೆ. ಗ್ಲ್ಯಾಂಡರ್ ರೋಗ ಮನುಷ್ಯರಿಗೂ ಕೂಡ ಹರಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆತಂಕ ಇರೋದು. 5 ಕಿಲೋಮೀಟರ್ ಪ್ರದೇಶ ಸೋಂಕಿತ ವಲಯ ಅಂತ ಘೋಷಣೆ ಮಾಡಿದೆಯಂತೆ ಆರೋಗ್ಯ ಇಲಾಖೆ. ಈ ರೋಗ ಪತ್ತೆ ಮಾಡಿ ನಿರ್ಮೂಲನೆ ಮಾಡೋದೇ ಈಗ ಸವಾಲಾಗ್ಬಿಟ್ಟಿದೆ ಆರೋಗ್ಯ ಇಲಾಖೆಗೆ. ಒಂದು ವಾರದ ಪರೀಕ್ಷೆ ಮಾಡಿದಾಗ ಆ 3 ಕುದುರೆಗಳಲ್ಲಿ 2 ಕುದುರೆಗಳಿಗೆ ಪಾಸಿಟಿವ್ ಬಂದಿದೆ. ಸೊ ಗ್ಲ್ಯಾಂಡಸ್ ಪಾಸಿಟಿವ್ ಆಗಿದೆ. ಸೊ ಈ ಗ್ಲ್ಯಾಂಡಸ್ ರೋಗ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಇದು. ಸೊ ಇದು ಬಂದರೆ ಒಂದು ಕುದುರೆಯಿಂದ ಮತ್ತೊಂದು ಕುದುರೆಗೆ ಅಂಟಿಕೊಳ್ತದೆ. ಇದು ಅದೇ ಸ್ಪ್ರೆಡ್ ಆಗ್ತದೆ. ಕಾಂಟ್ಯಾಕ್ಟಿಂದ ಮುಟ್ಟಿದ್ರೆ ಮಾತ್ರ ಸ್ಪ್ರೆಡ್ ಆಗ್ತಕ್ಕಂಥ ರೋಗ ಇದು. ಈ ರೋಗ ಬಂದರೆ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ. ಈ ರೋಗ ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ಏನು ಚಿಹ್ನೆಗಳು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಈಗ ರೋಗದ ಲಕ್ಷಣಗಳು ಕುದುರೆಯಿಂದ ಮನುಷ್ಯರಿಗೆ ಸೋಂಕು ಹರಡಬಹುದು ಅನ್ನುವಂತ ಆತಂಕ ಹೇಗೆ ಪತ್ತೆ ಮಾಡುತ್ತೆ, ಹೇಗೆ ಇದನ್ನ ತಡೆಗಟ್ಟಬಹುದು ಅಂತ ಆರೋಗ್ಯ ಇಲಾಖೆಯ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ? ಶ್ರುತಿ, ಇದು ಪ್ರಮುಖವಾಗಿ ಹೆಸರು ಕಥೆಗಳಲ್ಲಿ ಕಾಣಿಸುವಂತಹ ಸಾಂಕ್ರಾಮಿಕ ರೋಗ. ಅಂದರೆ ಕುದುರೆಗಳಿಗೂ ಕೂಡ ಇದು ಪ್ರಮುಖವಾಗಿ ಕಾಣಿಸುತ್ತೆ. ಡಿಜೆ ಹಳ್ಳಿಯಲ್ಲಿ 3 ಕುದುರೆಗಳನ್ನು ಏನು ಬೇರೆ ಕಡೆಯಿಂದ ಮಹಾರಾಷ್ಟ್ರದಿಂದ ಕರೆಸಲಾಗಿತ್ತು. ಅದರಲ್ಲಿ ಈ ರೋಗ ಪತ್ತೆಯಾಗಿದೆ. ಕುದುರೆಗಳ ಮೇಲೆ ಪಿಂಪಲ್ ರೀತಿಯಲ್ಲಿ ಗುಳ್ಳೆ ಏಳುವಂಥದ್ದು, ಅದರ ಮೇಲೆ ಗಾಯ ಆಗಿ ಅದು ಹೊಡೆಯುವಂಥದ್ದು, ಇದು ಪ್ರಮುಖವಾದಂತಹ ಗುಣಲಕ್ಷಣ. ಇದಕ್ಕೆ ಟ್ರೀಟ್ಮೆಂಟ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರೋಗ ಬಂದಿರುವಂತಹ ಕುದುರೆಗಳನ್ನು ಸಾಯಿಸಬೇಕು. ಈಗಾಗಲೇ 2 ಕುದುರೆಗಳು ರೋಗ ಬಂದು ಸತ್ತು ಹೋಗಿದೆ. 1 ಕುದುರೆನ ಸಾಯಿಸಲಾಗಿದೆ. ಇದಕ್ಕೆ ಮೆಡಿಸಿನ್ ಇಲ್ಲ, ಲಸಿಕೆ ಇಲ್ಲ. ಇದು ಈಸಿಯಾಗಿ ಪ್ರಾಣಿಗಳಿಂದ ಪ್ರಾಣಿಗೆ ಹರಡುತ್ತೆ. ಆದರೆ ಪ್ರಾಣಿಗಳ ಸಂಪರ್ಕಕ್ಕೆ ಬರುವಂತಹ ಮನುಷ್ಯರಿಗೆ ಹರಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇದನ್ನ ಕಟ್ಟೆಚ್ಚರ ವಹಿಸೋದಕ್ಕೆ BBMP ಮುಂದಾಗಿದೆ. ಪಶುಸಂಗೋಪನಾ ಇಲಾಖೆಯಿಂದ ಈಗಾಗಲೇ ಡಿಜೆ ಹಳ್ಳಿಯಲ್ಲಿ ಎಲ್ಲಿ ಕುದುರೆಗಳಿತ್ತು, ಸೋಂಕು ಅದಕ್ಕೆ ತಗಲಿತ್ತು, ಆ ಒಂದು ಏರಿಯಾನ ಕ್ವಾರಂಟೈನ್ ಮಾಡಿರುವಂಥದ್ದು. ಆ ಕುದುರೆಯ ಸಂಪರ್ಕಕ್ಕೆ ಅಂದರೆ ಅದರ ಜೊತೆ ಇದ್ದಂತಹ ಮಾಲೀಕರು ಹಾಗೆ ಅದರ ಮೇಲೆ ಹತ್ತಿದ್ದಂತಹ ಒಂದಿಷ್ಟು ಕುಟುಂಬಗಳನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಅಲ್ಲಿ ಅಂದರೆ ಲಸಿಕೆ ಯಾವುದೇ ರೀತಿ ಇಲ್ಲದ ಕಾರಣ ಅವರಿಗೆ ಟೆಸ್ಟಿಂಗ್ ಅನ್ನ ಕೂಡ ಮಾಡಲಾಗಿದೆ. ಒಂದು ವೇಳೆ ಮನುಷ್ಯರಿಗೇನಾದರೂ ಇದು ಹಬ್ಬಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಬ್ಬಿ ದೊಡ್ಡ ಮಟ್ಟದ ರೋಗಕ್ಕೆ ತುತ್ತಾಗ್ಬೋದು. ಶ್ರುತಿ, ಈಗೇನು ಜಸ್ಟ್ ಮನುಷ್ಯರಿಗೆ ಹಬ್ಬದೇ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಟಚ್ ಮೀ ನಾಟ ಅಂದ್ರೆ ಯಾವುದು ಸೋಂಕು ಬಂದಿರುವಂತಹ ಕುದುರೆ ಇದೆ ಅದರಿಂದ ದೂರ ಉಳಿಬೇಕು. ಸದ್ಯಕ್ಕೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಕುದುರೆಗಳಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಟಾಂಗಾಗೆ ಇರುವಂತಹ ಕುದುರೆಗಳನ್ನ ಟೆಸ್ಟಿಂಗಿಗೆ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಅದು ಹಬ್ಬಿದ್ರೆ ಅದರಿಂದ ದೂರ ಉಳಿಯೋದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ. ಲಸಿಕೆ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಇದಕ್ಕೆ ಬಹಳ 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 ಇಂಪಾರ್ಟೆಂಟ್ ಸುದ್ದಿ ಇದು. ಇದೊಂಥರ ಕುದುರೆ ರೋಗ. ಕುದುರೆ ಮೂಗಿನಿಂದ ದ್ರವ ಸುರಿಯುತ್ತೆ, ಆಮೇಲೆ ಕುದುರೆಯಿಂದ ಕುದುರೆಗೆ, ಪ್ರಾಣಿಯಿಂದ ಪ್ರಾಣಿಗೆ ಹಬ್ಬತ್ತೆ. ಮನುಷ್ಯರಿಗೆ ತಾಗಿದ್ರು ಕೂಡ ಕಷ್ಟ ಇದೆ, ಲಸಿಕೆ ಇಲ್ಲ. ಆಮೇಲೆ ಕುದುರೆಗೆ ಬಂದರೂ ಕೂಡ ಕುದುರೆನ ಸಾಯಿಸಬೇಕಾಗುತ್ತೆ. ಗುಣಪಡಿಸೋದಕ್ಕೆ ನಾವು ಅವಕಾಶಗಳಿಲ್ಲ, ತನ್ನಿಂತಾನೇ ಗುಣಪಡಿಸಿದ್ರೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಾವು ನೆಕ್ಸ್ಟ್ ಬುಲೆಟಿನಲ್ಲಿ ಕೂಡ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀವಿ. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ
ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.